ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ರೂಪಾ LM ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ರೂಪಾ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೇನು ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ, ನಮ್ಮ ಬಾಡಿ ಹೆಚ್ಚು ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಹೆಚ್ಚೆಚ್ಚು ನೀರನ್ನು ಕುಡಿಬೇಕು. ಯಾಕಂದರೆ ನಮ್ಮ ಬಾಡಿ ಬೆವರೋದ್ರಿಂದ ನೀರಿನಾಂಶ ಕಡಿಮೆ ಆಗಿ ಡಿಹೈಡ್ರೇಷನ್ ಆಗೋದ್ರಿಂದ ಹೆಚ್ಚು ನೀರನ್ನು ಕುಡೀರಿ, ಮಜ್ಜಿಗೆಯನ್ನು ಕುಡೀರಿ. ಹಾಗೆ ಮನೆಯಲ್ಲಿ ಮಾಡ್ಕೊಂಡಿರೋಂತಹ ಜ್ಯೂಸುಗಳನ್ನ ಕುಡೀರಿ. ಹಾಗೆ ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು ಅವನ್ನ ಹೆಚ್ಚೆಚ್ಚು ಸೇವಿಸಿ. ಯಾಕೆಂದರೆ ಅದರಲ್ಲಿ ನೀರಿನಾಂಶ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗೋದು ಕಡಿಮೆ ಆಗುತ್ತೆ. ಬಾಡಿ ಟೆಂಪ್ರೇಚರನ್ನು ಅದು ಬ್ಯಾಲೆನ್ಸ್ ಮಾಡುತ್ತೆ. ಓಕೆ, ನಾನಿವತ್ತು ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಅದು ಸಾಂಬಾರು ಮಾಡ್ತಾಯಿದ್ದೀನಿ. ಯಾವ ಸಾಂಬಾರು ಅಂದರೆ ಅದು ಮಸ್ಸೊಪ್ಪು ಅಂತ ಕರಿತೀವಿ. ನಮ್ಮ ಹಳ್ಳಿ ಕಡೆ ಮಸ್ಸೊಪ್ಪು ಅಂತ ಕರಿತೀವಿ. ಕೆಲವು ಸಿಟಿ ಕಡೆ ಏನಂತಾರೆ ಸೊಪ್ಪು ಸಾರು ಅಂತಲೂ ಕೂಡ ಅದನ್ನು ಕರೀತಾರೆ. ನಮ್ಮ ಕಡೆ ಇದನ್ನು ಮಸ್ಸೊಪ್ಪು ಅಂತ ಕರಿತೀವಿ. ಸೊ ಇದು ನಾವಿವತ್ತು ಮಾಡೋಣ ಮಸ್ಸೊಪ್ಪು, ಅಂದರೆ ಮಸ್ಸೊಪ್ಪು ಸಾರು ಮತ್ತು ಮುದ್ದೆಯನ್ನು ಮಾಡೋಣ. ಓಕೆ, ನೋಡೋಣ ಬನ್ನಿ ಈಗ ಈ ಮಸ್ಸೊಪ್ಪನ್ನು ಮಾಡೋದಕ್ಕೆ ನಮಗೆ ಏನೇನು ಬೇಕಾಗುತ್ತೆ ಅಂತ. ಓಕೆ, ನಾನಿದನ್ನು ಮಾಡೋದಕ್ಕೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಲೋಟದಷ್ಟು, ಅಂದರೆ ನೀವು ಕಾಫಿ ಟೀ ಕುಡಿತೀರಲ್ಲ ಆ ಲೋಟದಲ್ಲಿ ಒಂದು ಸ್ವಲ್ಪ ಅಲಸಂದೆ ಕಾಳು ಮತ್ತು ತೊಗರಿ ಕಾಳು, ಮಿಕ್ಸ್ ಕಾಳು, ಹಾಗೆ 1 ಕಪ್ಪು ತೊಗರಿಬೇಳೆ, ಹಾಗೆ 1 ಕಪ್ಪು ಅವರೆಬೇಳೆ, ಹಾಗೆ ಸೊಪ್ಪನ್ನು ತಗೊಳ್ಳಿ. ಮಿಕ್ಸ್ ಸೊಪ್ಪಾದರೆ ತುಂಬ ಚೆನ್ನಾಗಿರುತ್ತೆ. ಸೊಪ್ಪು ತಗೊಳ್ಳಿ. ಹಾಗೆ ಒಂದು 10-12 ಹಸಿಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ, ಒಂದು 3 ಈರುಳ್ಳಿ, ಒಂದು 4 ಬೆಳ್ಳುಳ್ಳಿ, ಹಾಗೆ ಒಂದು 4 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹೋಳು ತೆಂಗಿನಕಾಯಿ. ಇಷ್ಟು ನಮಗೆ ಮಸ್ಸೊಪ್ಪು ಮಾಡೋದಕ್ಕೆ ಬೇಕಾಗುತ್ತೆ. ಓಕೆ, ಮೊದಲಿಗೆ ಈ ಕಾಳುಗಳನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅಥವಾ ಒಂದು ಬೌಲಲ್ಲಿ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕಿ. ನೆಕ್ಸ್ಟ್ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಅದನ್ನು ಕೂಡ ಕುಕ್ಕರ್ ಒಳಗಡೆ ಹಾಕಿ. ಆಮೇಲೆ ಈ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಇದೆಲ್ಲ ಇದೆಯಲ್ಲ, ಹಸಿಮೆಣಸಿನ್ಕಾಯಿ, ಇದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟೆಲ್ಲ ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡು ಆದಮೇಲೆ ನೀವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕಿದ್ರೆ, ಅಂದರೆ ಯಾವ ಕುಕ್ಕರಲ್ಲಿ ಇಟ್ಕೊತೀರ ಅದನ್ನು ನೋಡ್ಬಿಟ್ಟು ನೀರು ಹಾಕಿ. ಯಾಕಂದರೆ ತುಂಬ ನೀರು ಹಾಕಿದ್ರೆ ಏನಾಗುತ್ತೆ, ಅದು ಪ್ರೆಷರ್ ಬರುತ್ತಲ್ಲ, ವಿಷಲ್ ಕೂಗಬೇಕಾದ್ರೆ ಎಲ್ಲ ಸೋರೋಗಿಬಿಡುತ್ತೆ. ಹಾಗಾಗಿ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಬಿಡಿ. ಓಕೆ, ಇಷ್ಟೆಲ್ಲ ಹಾಕ್ಕೊಂಡಾಯಿತು. ಇವಾಗ ನಾವು ಈ ಕುಕ್ಕರ್ ಕ್ಯಾಪನ್ನು ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿಬಿಟ್ಟು ಆ ವಿಷಲನ್ನು ಇಟ್ಬಿಟ್ಟು ಈಗ ಸ್ಟವ್ ಮೇಲೆ ಇಡೋಣ. ಓಕೆ, 1-2 ವಿಷಲ್ ಬರೋವರೆಗೂ ವೆಯ್ಟ್ ಮಾಡಿ. 1 ಅಥವಾ 1ಕ್ಕಿಂತ 2 ವಿಷಲ್ ಬಂದರೆ ಚೆನ್ನಾಗಿ ಅದು ಬೆಂದಿರುತ್ತೆ. ಸೊ ನಾನು 2 ವಿಷಲ್ ಬರೋವರೆಗೂ ವೆಯ್ಟ್ ಮಾಡಿ, ಅದು 2 ವಿಷಲ್ ಬಂದು ಆದಮೇಲೆ ಅದು ತಣ್ಣಗಾಗೋದಕ್ಕೆ ಬಿಡಿ. ಓಕೆ, ಇವಾಗ ಕುಕ್ಕರ್ ತಣ್ಣಗಾಗಿದೆ. ಸೊ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಓಪನ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಎಲ್ಲ ನೀಟಾಗಿ ಬೆಂದಿದೆ. ಸೊಪ್ಪು, ಟೊಮ್ಯಾಟೊ, ಈರುಳ್ಳಿ, ಬೇಳೆಗಳೆಲ್ಲ ಚೆನ್ನಾಗಿ ಬೆಂದಿದೆ. ಓಕೆ, ಇದರಲ್ಲಿರೋ ರಸವನ್ನು ಇನ್ನೊಂದು ಪಾತ್ರೆಗೆ ನೀಟಾಗಿ ಬಸ್ಕೊಂಬಿಡಿ. ಯಾಕಂದರೆ ಇದು ಸ್ಮ್ಯಾಶ್ ಮಾಡಬೇಕಾದ್ರೆ, ಅಂದರೆ ಅದನ್ನು ಮಸಿಬೇಕಾದ್ರೆ ಎಲ್ಲ ರಸ ಇದ್ದರೆ ನೀಟಾಗಿ ನುಣ್ಣಗಾಗೋದಿಲ್ಲ. ಸೊ ಅದನ್ನು ಒಂದು ಪಾತ್ರೆಯಲ್ಲಿ ಆ ರಸವನ್ನೆಲ್ಲ ಬಸ್ಕೊಂಬಿಡಿ. ರಸವನ್ನೆಲ್ಲ ಬಸ್ಕೊಂಡಾದಮೇಲೆ ಅದು ಗಟ್ಟಿ ಅಂಶ ಇರುತ್ತಲ್ಲ, ಅದನ್ನು ಒಂದು ಏನಾದರೂ ಅಂದರೆ ಮಸಗುಂಡು ಅಂತ ಕರಿತೀವಿ ನಾವು, ಮಸಗುಂಡಲ್ಲಾದರೂ ಆಯಿತು ಅಥವಾ ಸ್ಮ್ಯಾಶ್ ಮಾಡ್ತಾರಲ್ಲ ಅದರಲ್ಲಾದರೂ ಆಯಿತು, ನೀಟಾಗಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಏನಂದರೆ ನೀವು ಇದನ್ನೆಲ್ಲ ಆ ಸೊಪ್ಪು ಮೇಲ್ಗಡೆ ಬಂದಿರುತ್ತಲ್ಲ, ಸೊಪ್ಪು, ಹಸಿಮೆಣಸಿನ್ಕಾಯಿ, ಆ ಸೊಪ್ಪು ಥರದ್ದೆಲ್ಲ ತೆಗೆದುಬಿಟ್ಟು ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಕೂಡ ಹಾಕ್ಬಹುದು. ಕೆಲವರು ಆ ಥರ ಇಷ್ಟಪಡ್ತಾರೆ, ಕೆಲವರು ಮಸ್ತ್ರೆ ಇಷ್ಟಪಡ್ತಾರೆ. ಸೊ ನಾನು ಇದನ್ನು ಮಸಿತಿದ್ದೀನಿ. ನೆಕ್ಸ್ಟು ಇದು ಮಸ್ತಾದಮೇಲೆ ಆ ರಸವನ್ನು ಇದಕ್ಕೆ ಹಾಕ್ಕೊಂಬಿಡಿ. ಅಂದರೆ ಮಸ್ತಿರ್ತಿರಲ್ಲ ಸೊಪ್ಪು ಮಿಕ್ಸ್ ಎಲ್ಲ, ಆ ಮಿಕ್ಸ್ ಒಳಗಡೆ ಹಾಕ್ಕೊಂಬಿಡಿ. ಈ ರಸ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ತುಂಬ ನೀರಾದರೆ ಚೆನ್ನಾಗಿರಲ್ಲ, ಮುದ್ದೆಗೂ ಮತ್ತು ಸಾಂಬಾರಿಗೂ ಹೊಂದೋದಿಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಗಟ್ಟಿನೇ ಇರಲಿ, ಸಾಂಬಾರು ಚೆನ್ನಾಗಿರುತ್ತೆ. ಓಕೆ, ಇದನ್ನು ಫಿನಿಶಿಂಗ್ ಮಾಡೋದಕ್ಕೆ ಲೈಟಾಗಿ ಒಂದು ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ಬೇಕು ಒಂದು ಚಿಕ್ಕ ಕಡಾಯಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ, ಹಾಗೆ ಅದ್ರ ಜೊತೆ ಸ್ವಲ್ಪ ಜೀರಿಗೆಯನ್ನು ಹಾಕಿ, ಹಾಗೆ ಒಂದು 5-6 ಎಸಳು ಕರಿಬೇವಿನ ಸೊಪ್ಪನ್ನು ಹಾಕಿ,
ಹಾಗೆ ಒಂದೇ ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡು ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ತಗೊಂಡು ಸಾಂಬಾರೊಳಗಡೆ ಮಿಕ್ಸ್ ಮಾಡಿದ್ರೆ ನಮಗೆ ಮಸ್ಸೊಪ್ಪು ಸಾಂಬಾರು ರೆಡಿ ಇದೆ. ಓಕೆ, ಇದ್ರ ಜೊತೆ ಒಂದು ಮುದ್ದೆಯನ್ನು ಮಾಡ್ಕೊಂಬಿಡೋಣ. ಮುದ್ದೆ ಮಾಡಿಕೊಂಡು ಆ ಮುದ್ದೆ ಜೊತೆ ಈ ಮಸ್ಸೊಪ್ಪು ಸಾಂಬಾರನ್ನು ಸವಿತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೀವು ಕೂಡ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.